ಹೌದಲ್ವಾ? ದೊಡ್ಡಪ್ಪ ಹೇಳೋದ್ರಲ್ಲೂ ಅರ್ಥ ಇದೆ. ನಾನೇ ಈ ಮದ್ವೆ ಓಡಾಟದಲ್ಲಿ ಅಕ್ಕನ್ ಮರ್ತೇ ಬಿಟ್ಟಿದ್ದೆ. ಅಕ್ಕ ರೆಡಿ ಆಗಿದ್ದಾಳ? ಅವಳನ್ನ ಯಾರು ರೆಡಿ ಮಾಡ್ತಿರೋದು? ದೊಡ್ಡಪ್ಪ ಹೇಳಿದ ತರ ತೊಂದ್ರೆ ಏನಿಲ್ಲ. ಹುಡುಗರು ಅವಳ ಸುತ್ತಮುತ್ತನೇ ಇದ್ದಾರೆ. ಆದ್ರೂ ಯಾವ್ದಕ್ಕೂ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋದೇ ಒಳ್ಳೇದು. ಯಾರು ಇಲ್ವಲ್ಲ? ಆ ಹುಡುಗ ಇಲ್ಲೇ ತಾನೇ ಹೇಳಿದ್ದು. ಅಣ್ಣ, ಇಲ್ಲ, ನನ್ನನ್ನು ಹುಡ್ಕೊಂಡು ಯಾರಾದ್ರೂ ಬಂದಿದ್ರಾ? ಅಂದ್ರೆ ಸತ್ಯನ ಯಾರಾದ್ರೂ ಕೇಳ್ಕೊಂಡ್ ಬಂದಿದ್ರಾ? ಇಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಅಲ್ಲೆಲ್ಲಾದ್ರೂ ಇರ್ಬೋದಾ ಅಂತ. ಯಾರಿಲ್ವಲ್ಲ ಇಲ್ಲಿ. ಅಣ್ಣ, ನೀವೇನಾದ್ರೂ ನನ್ನ ಕರೆದ್ರಾ? ಇಲ್ಲ. ಇಲ್ವಾ? ಈ ಹುಡುಗರು ಎಲ್ಲೋದ್ರು? ದಿವ್ಯಾಕನ್ ರೂಮ್ ಹೊರಗಡೆನೆ ಇರೋದಕ್ಕೆ ಹೇಳಿದ್ನಲ್ಲ. ಇಲ್ಲಿರೋದ್ ಬಿಟ್ಟು ಎಲ್ಲ ಹೋಗಿದಾರೆ ಇವರು? ಮೇಡಮ್, ಸತ್ಯೇಂದ್ರ ಯಾರು? ನಾನೇ. ನೀವಾ? ಹೌದು, ನಾನೇ ಸತ್ಯ. ಏನಾಗ್ಬೇಕಾಗಿತ್ತು? ಗೇಟ್ ಹತ್ರ ಯಾರೊಬ್ರು ಬಂದಿದ್ದಾರೆ ಮೇಡಮ್, ನಿಮ್ಮ ಹತ್ರ ಮುಖ್ಯ ವಿಷಯ ಮಾತಾಡ್ಬೇಕಂತೆ. ನನ್ನನ್ನ ನೀವ್ ಸರಿಯಾಗಿ ಕೇಳಿಸ್ಕೊಂಡ್ರಾ? ಸತ್ಯ ಅಂದ್ರೆ ನೀವೇ ತಾನೇ? ಆ ವ್ಯಕ್ತಿ ಕರೆದು ನಿಮ್ಮನ್ನೇ. ಸರಿ, ನೀವ್ ಕೆಲ್ಸ ನೋಡ್ಕೊಳ್ಳಿ. ಏನ್ ಹೇಳ್ತಿದ್ದೀರಾ ನೀವು? ತಮಾಷೆ ಮಾಡಬೇಡಿ. ನನ್ನ ತಮ್ಮ ಹಸೆ ಮನೆ ಮೇಲೆ ಕೂತಿದ್ದಾನೆ. ತಮಾಷೆ ಮಾಡಕ್ ನನಗೇನು ತಲೆ ಕೆಟ್ಟಿಲ್ಲ. ನಿಮ್ಮಕ್ಕ ದಿವ್ಯ ಎಲ್ಲೂ ಕಾಣಿಸ್ತಿಲ್ಲ.
ನಾನೇ ಕೇಳ್ತಾ ಇರೋದು, ಎಲ್ಲೇ ದಿವ್ಯಾ? ಏನ್ ಮಾಡ್ದೆ ದಿವ್ಯಂಗೆ? ಎಲ್ಲಿ ಅವಳು? ಸೀತಾ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊ. ಅಮ್ಮ ಸತ್ಯ, ದಿವ್ಯಾ ಎಲ್ಲಿದ್ದಾರೆ ಗೊತ್ತೇನಮ್ಮ? ಹೇ ಸತ್ಯ, ಏನೇ ಇದೆಲ್ಲ ಕಿತಾಪತಿ? ದಿವ್ಯ ಇಲ್ಲಿ ಮದುವೆ ನಿಂತೋಗಿದೆ, ಅರ್ಥ ಆಗ್ತಿಲ್ವಾ ನಿನ್ಗೆ? ಹೋಗಿ ಕರ್ಕೊಂಬ ಅವಳನ್ನ. ಸತ್ಯ, ದಿವ್ಯ ಸಿಕ್ಕಿರ್ಲೇನೆ? ಮಾತಾಡೆ, ನಾಲ್ಗೆ ಬಿದ್ದು ಹೋಗಿದ್ಯಾ? ನಮ್ಮ ಅಕ್ಕ ಎಲ್ಲಿ? ನನಗೇನ್ ಗೊತ್ತು? ನನ್ನ ತಾಳ್ಮೆನ ಪರೀಕ್ಷೆ ಮಾಡದೆ ನಿಜ ಹೇಳಿ, ನಮ್ಮ ಅಕ್ಕ ಎಲ್ಲಿ? ನಿಮ್ಮಕ್ಕ ಕಾಣಿಸ್ತಾ ಇಲ್ಲ ಅಂತ ನಮ್ಮಕ್ಕನೇನ್ ಕೇಳ್ತಾ ಇದ್ಯಾ? ಏನೇ ನನ್ನ ಹತ್ರನೇ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೋಡಮ್ಮ ಹೇಗ್ ಮಾತಾಡ್ತಿದ್ದಾಳೆ ಅಂತ. ಇವ್ರಿಡೀ ಫ್ಯಾಮಿಲಿನೇ ಈ ತರ ಅಂತ ಅನ್ಸುತ್ತೆ. ಒಂದು ಚೂರು ಮಾನ ಮರ್ಯಾದೆ ಇಲ್ದೇ ಇರೋರು. ಇವ್ರಕ್ಕ ಕಾಣಿಸ್ತಿಲ್ಲ ಅಂತಂದ್ರೆ ಅದಕ್ಕೆ ನಾನೇ ಕಾರಣ ಅನ್ನೋ ತರ ಮಾತಾಡ್ತಿದ್ದಾರೆ. ನಾಚಿಕೆ ಆಗಲ್ವಾ ನಿನಗೆ? ಕಾರ್ತಿಕ್ ಹೇಳಿದ್ದೆ ಸರಿ, ಮದ್ವೆ ನಿಲ್ಸಕ್ಕೆ ಅಂತ ನೀನೇ ಇಷ್ಟೆಲ್ಲ ಪ್ಲಾನ್ ಮಾಡಿರ್ತೀಯ. ಅದನ್ನ ನಿನ್ನ ತಲೆಗೆ ಬರಬಾರ್ದು ಅಂತ ನನ್ನ ತಲೆ ಕಟ್ಟಕ್ ನೋಡ್ತಿದ್ಯಾ? ಏನು? ಎಲ್ಲದಕ್ಕೂ ನಾನ್ ಕಾರಣನ? ನಿನ್ನ ದಿವ್ಯಕ್ಕನ್ ಮದ್ವೆ ಮಾಡ್ಬೇಕು ಅಂತ ಹಗಲು ರಾತ್ರಿ ಓಡಾಡ್ತಾ ಇದ್ದೀನಿ. ನಾನ್ ಯಾಕಿಂತ ಕೆಲಸ ಮಾಡ್ಲಿ? ಹಾಗ್ ಮಾಡೋದೇ ಆಗಿದ್ದಿದ್ರೆ ಮದುವೆ ಮಂಟಪದವರೆಗೂ ಬರ್ತಾನೆ ಇರ್ಲಿಲ್ಲ. ಇಷ್ಟೊತ್ತು ಅಕ್ಕ ನಿಮ್ ಜೊತೆನೆ ಇದ್ಲು.
ರಮ್ಯಾ, ಇವರೇ ತಾನೇ ಅಕ್ಕನ್ನ ರೂಮಿಂದ ಕರ್ಕೊಂಡು ಹೋಗಿದ್ದು? ಹೌದು. ಇದ್ದು ಪಾಯಿಂಟ್. ಆ ರೂಮಲ್ಲಿ ಲೈಟ್ ಸರಿ ಇಲ್ಲ, ಬ್ಯೂಟಿಷಿಯನ್ ಇನ್ನೊಂದು ರೂಮಲ್ಲಿ ಇದ್ದಾರೆ ಅಂತ ದಿವ್ಯಕ್ಕನ್ನ ಒಂದ್ ರೂಮಿಂದ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗಿ ನೀನು. ಅದಕ್ಕೆ ನಿನಗೆ ಕೇಳ್ತಾ ಇದ್ದೀನಿ, ಎಲ್ಲಿ ದಿವ್ಯಕ್ಕ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸತ್ಯ. ಅಕ್ಕ ಎಲ್ಲಿದ್ದಾಳೆ ಅಂತ ನಿಮಗ್ ಮಾತ್ರ ಗೊತ್ತಿರೋದಕ್ ಸಾಧ್ಯ. ಅಕ್ಕ ಹೋಗಿ ಎಷ್ಟೊತ್ತಾಯ್ತು? ಅದನ್ನಾದ್ರೂ ಹೇಳಿ ಪುಣ್ಯ ಕಟ್ಕೊಳ್ಳಿ. ಒಮ್ಮೆ ಮಂಟಪಕ್ಕೆ ಹೋದ್ಮೇಲೆ ಮದುವೆ ಆಗದೆ ಅಲ್ಲಿಂದ ಇಳಿಬಾರ್ದು. ನೀವು ಬಂದಿದ್ದು ಕತ್ಲಲ್ಲಿ ಬೆಳಕು ಬಂದಾಗಾಯ್ತು ಗುರುಗಳೇ. ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಹೇಗಾಗಿದೆ. ಮದುವೆ ಮಂಟಪದಲ್ಲಿ, ಮದುವೆ ಮನೆಯಲ್ಲಿ ತುಂಬಿ ತುಳುಕ್ತಿದ್ದ ಜನ ಯಾರೂ ಇಲ್ದಾಗಿದೆ. ಜಂಟಿಯಾಗಬೇಕಾಗಿದ್ದ ನನ್ನ ಮಗ ಒಂಟಿಯಾಗಿ ಹಸೆ ಮನೆ ಮೇಲೆ ಕೂತಿದ್ದಾನೆ. ಇದಕ್ಕೆ ನೀವೇ ಒಂದು ದಾರಿ ತೋರಿಸ್ಕೊಡ್ಬೇಕು. ಯಾವುದು ಕಾಕತಾಳೀಯವಲ್ಲ ರಾಯ್ರೆ, ಎಲ್ಲವೂ ಪೂರ್ವನಿಯೋಜಿತವೇ. ನಿಮ್ಮ ಮಾತು ಅರ್ಥವಾಗ್ತಿಲ್ಲ ಗುರುಗಳೇ. ನಮ್ಮೇಲೆ ಸೇಡ್ ತೀರ್ಸ್ಕೊಂಡಿದ್ದಾಳೆ. ಅವ್ರ ಬುದ್ಧಿ ಮತ್ತೊಂದ್ಸಲ ಗೊತ್ತಾಯ್ತಲ್ಲ, ಅದಕ್ಕೆ ನಾನು ನಿನಗೆ ಸಮಾಧಾನವಾಗಿರು, ಟೆನ್ಷನ್ ತಗೋಬೇಡ ಅಂತ ಹೇಳಿದ್ದು. ನಾವ್ ಆ ತಿರ್ಬೋಕಿಗಳ ಜೊತೆ ಸಂಬಂಧ ಬೆಳ್ಸಕ್ ಹೋಗಿದ್ದೆ ದೊಡ್ಡ ತಪ್ಪು. ಅಂತವ್ರ ಜೊತೆ ಸಂಬಂಧ ತಪ್ಪಿದ್ದು ನಮ್ ಅದೃಷ್ಟ ಅನ್ಕೋ. ಹೌದೌದು, ಮದುವೆ ಆಗಿದ್ರೆ ಲೈಫ್ ಲಾಂಗ್ ಇದನ್ನೇ ಅನುಭವಿಸ್ಬೇಕಾಗ್ತಿತ್ತು. ಅಮ್ಮ, ನಮ್ಗಿನ್ನೂ ಅವಕಾಶ ಇದೆ. ಅಟ್ ಎನಿ ಕಾಸ್ಟ್ ನಾವು ಕಾರ್ತಿಕ್ನ ಮದ್ವೆ ಮಾಡ್ಸೇ ಮನೆಗೆ ಕರ್ಕೊಂಡು ಹೋಗ್ಬೇಕು. ಆಗ ಮರ್ಯಾದೆನೂ ಹೋಗಲ್ಲ, ನಮ್ ಘನತೆನೂ ಉಳಿಯುತ್ತೆ. ಏನೇ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ? ಮದ್ವೆ ಹೆಣ್ಣಿಲ್ಲ ಅಂದ್ರೆ ಕಾರ್ತಿಕ್ ಹೇಗೆ ಮದ್ವೆ ಮಾಡಿಸ್ತೀಯಾ? ಏನಮ್ಮ ನೀನು ಒಂಚೂರು ಯೋಚನೆ ಮಾಡದೆ ಮಾತಾಡ್ತಿದ್ಯಲ್ಲ. ಊರಿಗೆಲ್ಲ ಒಬ್ಳೆ ಪದ್ಮಾವತಿನಾ? ಪ್ರಪಂಚದಲ್ಲಿ ದಿವ್ಯನ್ ಬಿಟ್ಟು ಬೇರೆ ಹುಡುಗಿರೇ ಇಲ್ವಾ? ಬೇರೆ ಯಾರಿದ್ದಾರೆ? ನಮ್ ನಿಶಾಮ.
ಅಲ್ವೇ ಮದುಮಗಳು ಓಡೋಗ್ಬಿಟ್ಟವಳೆ, ಮದುವೆ ನಿಂತೋಗೈತೆ. ಆದ್ರೂ ಈ ನೆಂಟ್ರೆಸ್ಟು ಹೆಂಗ್ ಜುಮ್ ಅಂತ ಕೂತ್ಕೊಂಡ್ಬಿಟ್ಟವ್ ನೋಡು. ಮೋಸ್ಟ್ಲಿ ಒಳ್ಳೆ ಕಾಣಿಕೆ ಹುಡುಗರೆ ಊಟ ಸಿಗುತ್ತೆ ಅಂತ ಕಾಯ್ತಾವೆ, ಮಾನ ಮರ್ಯಾದಿಲ್ದವು. ನಿಮಗೆ ಯಾಕ್ರಿ ಅವ್ರ ಇಷ್ಟ ಬಂದಂಗೆ ಅವ್ರು ಮಾಡ್ಕೊಳ್ಳಿ, ನಿಮ್ದು ನೀವು ನೋಡ್ಕೊಳ್ಳಿ. ಹೇಯ್ ಹೇಳ್ತೀನಿ ಕೇಳ, ಈಗ ನಾನೇ ಹೋಗ್ಬಿಟ್ಟು ಮೈಕ್ಲ ಅನೌನ್ಸ್ ಮಾಡ್ಬಿಡ್ತೀನಿ, ಮದುವೆ ನಡೀತಿಲ್ಲ, ಊಟ ತಿಂಡಿ ಏನು ಸಿಗಲ್ಲ, ನಡ್ರಿ ಅಂತ. ಯಾಕ್ರಿ ನಿಮಗ್ ಮದ್ವೆ ನಡೆಯೋದು ಇಷ್ಟ ಇಲ್ವಾ? ಮದ್ವೆ ಮುಗ್ದೋಯ್ತಾ? ಮದುವೆ ನಡಿ ಹುಡುಗಿಯಲ್ಲಿದ್ದಾಳೆ, ಇನ್ನೆಲ್ಲೇ ಮದುವೆ? ಇನ್ಯಾವ ಮದ್ವೆನಾ? ಸರಿ ಬಿಡಿ, ಮದ್ವೆ ನಡಿಲಿಲ್ಲ ಅಂದ್ರೆ ಮನೆ ಬರ್ಕೊಡಲ್ಲ ಅಂತ ಸತ್ಯ ಹೇಳಿದಾಳೆ, ಅದನ್ನೆನ್ಪಿರ್ಲಿ. ಕೊಡಲ್ಲ ಅಂತ ತಕ್ಷಣ ಬಿಡ್ಬಿಡ್ತೀನ? ಇದನ್ನ ಒಂದು ದೊಡ್ಡ ಆಟ ಅಂದ್ಕೊಂಡ್ಬಿಟ್ಟವಳೆ. ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅವಳಿಗೆ, ನಾನೇನ್ ತಮಾಷೆಗೆ ಸುಮ್ಮನೆ ಬಿಡೋದಿಲ್ಲ. ಅಲ್ಲ ಕಣೆ, ನಾನು ದಿವ್ಯಾಗೆ ಮದುವೆ ಮಾಡ್ಕೊಡ್ಬೇಕು, ತಾರೆ ಹೇಳ್ಕೊಡ್ಬೇಕು ಅಂತ ಕಾಯ್ತಾ ಇರ್ಲಿಲ್ವ? ನಾನು ಕಾಯ್ತಿದ್ದ ಇಲ್ವಾ? ಅದೇನೋ ನಿಜಾನೇ. ದಿವ್ಯಾನೇ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ? ಅದ್ ನನ್ ತಪ್ಪ? ಸರಿನೋ ತಪ್ಪೋ, ಆದ್ರೆ ಮದ್ವೆ ನಡೀತಿಲ್ಲ ಅನ್ನೋದೇ ಸತ್ಯ ಅಲ್ವಾ? ಅದಕ್ಕೆ ಹೇಳಿದ್ದು ನಿಮ್ಗೆ ಮನೆ ಬರ್ದ್ಕೊಡಲ್ಲ ಅಂತ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ಎರಡೆರಡು ಸಲ ಹಿಂಗೆ ಮೋಸ ಮಾಡ್ಬಿಟ್ರೆ ನಾನು ಒಪ್ಕೊಬಿಡ್ತೀನ? ನೋಡೋ, ಮುಲಾಜಿಲ್ಲ, ಮನೆ ನನ್ನ ಹೆಸರಿಗೆ ಆಗ್ಬೇಕು ಅಷ್ಟೇ. ನಾನು ಬಿಡೋದಿಲ್ಲ, ಮನೆ ನನ್ನ ಹೆಸರಿಗೆ ಬರ್ಸ್ಕೊಂತೀನಿ. ಈಗಲೇ ಹೋಗಿ ಮಾತಾಡ್ತೀನಿ ಇರೋ. ಹೌದಮ್ಮ, ನಿಶಾ ಕಾರ್ತಿಕ್ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಜೊತೆಗೆ ಕಾರ್ತಿಕ್ ಮದ್ವೆ ಎರಡೆರಡು ಸಲ ನಿಂತೋದ್ಮೇಲೆ ಅವನಿಗೆ ಯಾರು ಹೆಣ್ ಕೊಡ್ತಾರೆ ಹೇಳು? ಒಂದ್ ವೇಳೆ ಯಾರೋ ನಮ್ ಕಾರ್ತಿಕ್ ಸಿಕ್ಕದ್ಲು ಅಂತಾನೆ ಅನ್ಕೋ, ಅವಳು ನಮ್ ಮನೆಗ್ ಹೊಂದ್ಕೋತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಆದ್ರೆ ನಿಶಾ ನಮ್ಮನೆ ಹುಡುಗಿ, ನಮ್ಮನೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಮಾ. ನಮ್ಮನೆ ಮನೆತನದ ಬಗ್ಗೆ ತುಂಬಾ ಗೌರವನೂ ಇದೆ. ಅವಳನ್ನ ನಮ್ಮ ಮನೆಗೆ ತಂದ್ಕೊಳ್ಳೋದು ತುಂಬಾ ಒಳ್ಳೇದು. ಸತ್ಯನ ಹುಡುಗರಲ್ವ ನೀವು? ಏನ್ರ ಇದೆಲ್ಲ ನಿಮ್ಮ ಅವತಾರ? ಇದೇನಿದು ಹೂವು ಹಣ್ಣು ಎಲ್ಲ? ನೀವು ನೋಡಕ್ಕೆ ಅಂತಾನೆ ಬಂದ್ವಿ ಸರ್. ನನ್ನನ್ನ? ಏನು? ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಸರ್. ಏನು ಹೇಳಪ್ಪ?
ಸರ್ ನೀವು ಇದನ್ನ ತಗೊಬೇಕು. ನನಗೆ ಯಾಕ್ರೋ ಇದನ್ನೆಲ್ಲ ಕೊಡ್ತಾ ಇದ್ದೀರಾ? ಅದು ಸರ್ ನಿಮ್ಮ ಹತ್ರ ಒಂದು ಬೇಡಿಕೆ ತಂದಿದ್ದೀವಿ, ಅದಕ್ಕೆ ದಯವಿಟ್ಟು ನೀವು ಒಪ್ಕೊಳ್ಳೇಬೇಕು. ನಾವು ಚಿಕ್ಕ ಹುಡುಗರು ಬಾಯಲ್ಲಿ ದೊಡ್ಡ ಮಾಡ್ ಬರ್ತಿದೆ ಅಂತ ತಪ್ಪು ತಿಳ್ಕೊಂಬೇಡಿ, ಕೋಪ ಮಾಡ್ಕೊಂಬೇಡಿ ಸರ್. ಅಯ್ಯೋ ಅದ್ ಏನು ಅಂತ ಹೇಳ್ರಯ್ಯ. ಅದು ದಿವ್ಯಾಕ ಕಾಣಿಸ್ತಾ ಇಲ್ಲ, ವಾಪಸ್ ಬರ್ತಾಳೆ ಅಂತಾನೂ ಅನ್ನಿಸ್ತಾ ಇಲ್ಲ. ಮದ್ವೆ ಬೇರೆ ನಿಂತೋಗೋ ಪರಿಸ್ಥಿತಿಗೆ ಬಂದಿದೆ ಅಲ್ವಾ ಸರ್? ಇಷ್ಟೆಲ್ಲ ಅರೇಂಜ್ಮೆಂಟ್ ಆಗಿದೆ ಸರ್. ಇದು 2ನೇ ಸಲ ಕಾರ್ತಿಕ್ ಮದ್ವೆ ಅರೇಂಜ್ಮೆಂಟ್ ಮಾಡಿರೋದು. ಈಗ್ಲೂ ಮದ್ವೆ ನಿಂತ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ ಸರ್? ಮದ್ವೆ ನಿಂತೋಯ್ತು ಅಂದ್ರೆ ನಿಮ್ಗೂ ಕೆಟ್ಟ ಹೆಸರು ಸರ್. ಅದೇನ್ ಹೇಳಬೇಕು ಅಂತಿದ್ರು ಹೇಳ್ರಯ್ಯ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬರಬೇಡಿ, ಹೇಳ್ರಿ. ನೀವು ದೊಡ್ಡವರು, ನೀವು ದೊಡ್ಡ ಮನ್ಸು ಮಾಡಿ ಕಾರ್ತಿಕ್ ಸರ್ಗೆ ಇದೇ ಮುಹೂರ್ತದಲ್ಲಿ ಮದುವೆ ಮಾಡ್ಬೋದಲ್ವಾ ಸರ್? ಮದ್ವೆ ಮಾಡಕ್ ಹುಡುಗಿ ಬೇಕು. ಹುಡುಗಿ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಸತ್ತಿಂಗಿಂತ ಒಳ್ಳೆ ಹುಡುಗಿ ಬೇಕಾ ಸರ್? ಸತ್ತಿನ ಜೊತೆ ನಿನ್ ಮಗನ ಮದುವೆ ಮಾಡ್ಬಿಡಿ. ಈಗೇನೇನೋ ಮಾತಾಡಿ ಯಾಕಮ್ಮ ನಿಮ್ ಮನ್ಸನ್ ಮತ್ತೆ ನೋಯಿಸ್ಕೊತಿದ್ದೀರಾ? ಬಿಟ್ಬಿಡಿ ಇದನ್ನೆಲ್ಲ. ಇಲ್ಲ ಕಡೆ, ನಮ್ಗೆ ಶಿಕ್ಷೆ ಆಗ್ಬೇಕಾಗಿದ್ದೆ. ಒಬ್ಬ ಮಗಳು ಬಾಳ್ ಬೆಳಕಾಗ್ಲಿ ಅಂತ ಇನ್ನೊಬ್ಬ ಮಗಳು ಬಾಳ್ನ ಕತ್ಲಕ್ ದುಡಿದ್ವಲ್ಲ, ಇದಕ್ಕಿಂತ ಶಿಕ್ಷೆ ಇನ್ನೇನೇ ಬೇಕು? ಅದಕ್ಕೆ ಸರಿಯಾಗಿ ಅವಳು ನಮ್ ಬಾಳ್ನ ಕತ್ಲಲ್ಲಿ ದುಡಿ ಬೋಡ್ ಹೋದ್ಲಲ್ಲ ಅವಳು. ಅತ್ತೆ, ನೀವ್ ಹೇಳಿ ಸರಿ ಅತ್ತೆ. ಭಗವಂತನ ದಾರಿಲಿ ನಾವ್ ಹೋಗ್ಬೇಕು. ಭಗವಂತನ್ನೇ ನಮ್ ದಾರಿಗೆ ಹೇಳ್ಕೊತೀವಿ ಅಂದ್ರೆ ಅದ್ಯಾವತ್ತೂ ಕೂಡಿ ಬರಲ್ಲ. ಅಲ್ಲ, ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನನ್ಗೊಂಚೂರು ಅರ್ಥ ಆಗ್ತಿಲ್ಲ. ಆ ವಿಷಯ ಬಿಡು ಸತ್ಯ. ಅತ್ತೆ, ನಾವಿಲ್ಲಿ ನಿಂತು ಪ್ರಯೋಜನ ಇಲ್ಲ. ಬೀಗರು ಬರೋದಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟ್ಬಿಡೋಣ. ಕಣ್ಣು ತಪ್ಪಿಸಿ ಹೋಗ್ಬೇಕು ಅಂತಿದ್ದೀರಾ?